ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕ ಹಂಗ ಯೋಚನೆ ಮಾಡಕತ್ತಿ? ನಾನ್ ಕೊಟ್ಟ ಜವಾಬ್ದಾರಿ ನಿನಗಿಷ್ಟ ಆಗಿಲ್ಲೇನು? ಚಚ್ಚೆ, ಯಾಕಿಷ್ಟ ಇಲ್ಲ? ಜೀವನದಲ್ಲಿ ನೀತಿ ನಿಯತ್ತಂತ ಹೋಗಿ ಈಗಾಗಲೇ ತುಂಬ ಕಳ್ಕೊಂಡಿದ್ದೀನಿ. ಮತ್ತೆ ಅದೇ ದಾರಿಲಿ ಹೋಗಿ ನನ್ನ ಮಗಳನ್ನ ಕಳ್ಕೊಳಕ್ ಇಷ್ಟ ಇಲ್ಲ. ಮೆಚ್ಚಿದೆ ನಿನ್ ಮಾತನ್ನ. ಹೌದು, ಭೀಮಾಂಬಿಕಾ ಅವರು ಒಳ್ಳೆತನ ಒಳ್ಳೇದಲ್ಲ, ಯಾವತ್ತೂ ಮಾಡಲ್ಲ ಅಂತ ಯಾವತ್ತೋ ಗೊತ್ತಾಗಿದೆ. ಜೀವನದಲ್ಲಿ ಜಾಲಿಯಾಗಿರ್ಬೇಕು, ಇದ್ರೆ ನೆಮ್ಮದಿಯಾಗಿರ್ಬೇಕು. ನೀ ಹಂಗಿರ್ಬೇಕಂದ್ರ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಅನುನ ನಿಮ್ಮಾಗ ಬದಲಾಯಿಸೋದು ತುಂಬಾ ಸುಲಭ. ಯಾಕಂದ್ರೆ ಅವಳ ಮೈಯಲ್ಲಿ ನಿಮ್ ರಕ್ತ ಹರಿತಾ ಇದೆ. ಅವಳು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಅವಳ ಆಟಿಟ್ಯೂಡ್ ಎಲ್ಲ ಸೇಮ್ ನಿಮ್ ಥರನೇ. ಆ ಪಲ್ಲವಿ ಜೊತೆ ಬೆಳೆದಿರೋದ್ರಿಂದ ಹಸು ಥರ ಇದ್ದಾಳೆ. ಆ ಪಲ್ಲವಿನ ದೂರ ಮಾಡಿ ನಿಮ್ಮ ಹತ್ರ ಕರ್ಕೊಂಬಂದ್ರೆ ವ್ಯಾಘ್ರ ಆಗ್ತಾಳೆ. ಕೊಂದು ತಿನ್ನೋದನ್ನ ಅವಳಿಗೆ ನಾವು ಹೇಳ್ಕೊಡೋದು ಏನು ಬೇಡ, ಯಾಕಂದ್ರೆ ಅವಳು DNA ಇದೆ. ಸರಿಯಾಗಿ ಹೇಳ್ದೆ ಅಳಿಮಯ್ಯ. ಅವಳು ಯಾವಳೋ ನನ್ನ ಮಗಳಿಗೆ ನನ್ನ ಮೊಮ್ಮಗಳಿಗೆ ನೀತಿ ಪಾಠ ಹೇಳ್ಕೊಟ್ಟು ದಾರಿ ತಪ್ಪಿಸ್ತಾಳ. ಪಾಠಗಳೆಲ್ಲ ಕೇಳಕ್ಕಷ್ಟೇ ಚಂದ, ಆದ್ರೆ ಜೀವನನೇ ಬೇರೆ ಐತಿ. ಶಾಲೆನಾಗ ಪುಣ್ಯಕೋಟಿ ಕತೆ ಬರ್ತದಲ್ಲ, ಅದೇ ಪುಣ್ಯಕೋಟಿ ವಾಪಸ್ ಬಂದದ್ ನೋಡಿ ವ್ಯಾಘ್ರ ಬೆಟ್ಟ ಹಾರಿ ಪ್ರಾಣ ಬಿಡ್ತ. ಅದೆಲ್ಲ ಕಟ್ಟು ಕತೆ. ಬದ್ದಿನ ಬಿಟ್ರೆ ಉಪವಾಸ ಸಾಯ್ಬೇಕಾಗ್ತದ. ಬಡ್ದು ಬಾಯಿಗೆ ಹಾಕೊಂಡ್ರೆ ಮಾತ್ರ ಇಂಥ ಸಾಮ್ರಾಜ್ಯ ಕಟ್ಟಕ್ಕಾಗದು. ಅಮ್ಮ, ಮೊದ್ಲು ನನಗೆ ಅಮ್ಮನೇ ಎಲ್ಲ ಆಗಿದ್ರು. ಅಮ್ಮನ್ ಮಾಡ್ಲಾಗ ನಲ್ಕೊಂಡ್ರೆ ಖುಷಿ ಆಗೋದು. ಇವಾಗ ಖುಷಿ ಆಗಲ್ವಾ? ಈಗ್ಲೂ ಆಗುತ್ತೆ. ನನಗೆ ಅಮ್ಮನ ಜೊತೆ ಅಪ್ಪನೂ ಬೇಕು ಅನ್ಸುತ್ತೆ. ಹಾಗೆ ನನಗೆ ಅಪ್ಪ ಬೇಕು ಅಂತ ಅನಿಸ್ತಾನೆ ಇರ್ಲಿಲ್ಲ. ಸ್ಕೂಲಲ್ಲಿ ಎಲ್ರು ಮಕ್ಳು ಅಪ್ಪನ ಕೈ ಹಿಡ್ಕೊಂಡು ಬರ್ತಿದ್ರು. ಆಮೇಲೆ ಅಪ್ಪನ ಅಂಗ್ಳು ಮೇಲೆ ಕೂತ್ಕೋಬೇಕು, ಅಪ್ಪನ ಜೊತೆ ಕೈ ತುತ್ತು ತಿನ್ಬೇಕು, ಅಪ್ಪನ ಕೈ ಹಿಡ್ಕೊಂಡು ಓಡಾಡ್ಬೇಕು, ಅಪ್ಪನ ಜೊತೆ ಊರೆಲ್ಲ ಸುತ್ತಾಡ್ಬೇಕು, ಅಪ್ಪನ ಗಟ್ಟಿಯಾಗಿ ತಪ್ಕೋಬೇಕು, ಅಪ್ಪನ ಪ್ರೀತಿ ಬೇಕು ಅಂತ ಅನ್ಸೋಕೆಲ್ಲ ಶುರು ಆಗಿದೆ. ಅಯ್ಯೋ, ಅಪ್ಪನ ಬಗ್ಗೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾಳೆ ಇವಳು. ಇಷ್ಟರಲ್ಲೇ ವಿಕ್ರಾಂತ್ ಅವರು ನಿಮ್ಮಮ್ಮನ ಮದ್ವೆ ಆಗ್ತಾ ಇದ್ದಾರೆ, ನಿನಗೆ ಅಪ್ಪ ಆಗ್ತಿದ್ದಾರೆ, ನಿನಗೆ ಅಪ್ಪನ ಪ್ರೀತಿ ಕೊಡ್ತಾರೆ ಅಂತ ಹೇಳ್ಬಿಡ್ಲಾ? ಅದೇನಂತ ಅಂದ್ರೆ ನನಗೆ ಅಪ್ಪ ಬೇಕು ಅನ್ಸಿದ್ದು ಯಾವಾಗ ಗೊತ್ತಾ? ಬೇಡ ಬೇಡ, ಮಕ್ಕಳ ಮುಂದೆ ಈಗಲೇ ಇದನ್ನೆಲ್ಲ ಹೇಳೋದು ಬೇಡ. ಸರ್ಪ್ರೈಸ್ ಕೊಡೋಣ. ಮ್ಯಾಜಿಕ್ ಮಾಸ್ಟರ್ ಬಂದ್ಮೇಲೆ ಮೊದಲು ತೇಜು ಪಪ್ಪನ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿದ್ದೆ. ಮ್ಯಾಜಿಕ್ ಮಾಸ್ಟರ್ಗೆ ಮನೆಯಲ್ಲಿ ಇರಕ್ಕೆ ಜಾಗ ಕೊಟ್ಟಲ್ಲ, ಆಗ್ಲೇ ಗೊತ್ತಾಗಿದ್ದವ್ರು ಎಷ್ಟು ಒಳ್ಳೆಯವರು ಅಂತ. ನನಗಪ್ಪ ಅಂತ ಆದ್ರ ಅದು ಆ
ಆದ್ರೆ ಅದು ಅಧಿಕಾರ ಅನು ಕೊಡೋ ಮುಂಚೆ ಅನುಗೆ ಪಲ್ಲವಿ ಬೇಡ, ನಾವು ಬೇಕು ಅಂತ ಮಾಡಬೇಕು. ಅದು ನಮಗೆ ತುಂಬಾ ಮುಖ್ಯ. ನೀ ಹೇಳೋದು ಖರೆ ಐತಿ. ಅದೇ ಉದ್ದೇಶ ಇಟ್ಕೊಂಡು ನಾನು ನಿಮ್ಮ ಸ್ಕೂಲ್ ಸೇರಿದ್ದು, PT ಮಾಸ್ಟರ್ ಆಗಿದ್ದು, ಅನುಗೆ ಹತ್ರ ಆಗಿದ್ದು. ಅನು ಈಗ ನನ್ನ ಎಷ್ಟು ಹಚ್ಕೊಂಡಿದ್ದಾಳಂದ್ರೆ, ಅನು ಈಗಾಗಲೇ ನನ್ನ ಅಪ್ಪ ಆಗಬೇಕು ಅಂತ ಬಯಸಿದ್ದಾಳೆ. ಮನ್ಸಾರೆ ನನ್ನ ಅಪ್ಪ ಆಗಿ ಒಪ್ಕೊಂಡ್ಬಿಟ್ಟಿದ್ದಾಳೆ. ಚಲೋ ಆಯ್ತಲ್ಲ, ಮತ್ತಿನ್ಯಾಕ್ ತಡ? ಅನ್ನು ನೀನ್ ಹೇಳ್ಬಿಡ, ನೀನೇ ಆಕಿ ಅಪ್ಪ ಅಂತ. ಸತ್ಯ ಹೇಳಿ ಆ ಮಗುನ ಇಲ್ಲಿಗೆ ಕರ್ಕೊಂಡು ಬಂದ್ಬಿಡ. ಅದು ನೀವು ಹೇಳಷ್ಟು ಸುಲಭ ಅಲ್ಲ. ಯಾಕೆ ಸುಲಭ ಅಲ್ಲ? ಆಕಿ ನಿನ್ ಮಗಳಲ್ವಾ? ನಿನಗೇನು ಆಕಿ ಮೇಲೆ ಹಕ್ಕಿಲ್ವಾ? ನೀನ್ ಅವಳ ಅಪ್ಪ ಅಂದ್ಮೇಲೆ ಸೀದಾ ಆಕಿ ಮನೆಗೆ ಹೋಗಿ ನನ್ ಮಗಳನ್ನ ನನ್ ಕೊಡಿ ಅಂತ ಕರ್ಕೊಂಡ್ ಬಾ. ಅದು ಹಾಗಾಗಲ್ಲ. ನಾನು ಹಾಗೆ ಹೇಳಿದ್ರೆ ಪಲ್ಲವಿ ಮನೆಯವ್ರು ಯಾರು ಒಪ್ಕೊಳ್ಳಲ್ಲ. ಅವಳ ಮನೆ ಒಪ್ಗೆ ನಿನಗ್ಯಾಕ್ ಬೇಕಾ? ನಿನಗ್ ಭಯ ಇದ್ರೆ ಹೇಳ, 100 ಮಂದಿನ್ ಬೇಕಾದ್ರೆ ನಿನ್ ಜೊತೆ ಕಳಿಸ್ತೀನಿ. ಒಬ್ಬೊಬ್ಬರನ್ನು ಬಾರಿಸಿ ಅನುನ ಕರ್ಕೊಂಡ್ ಬಾ. ಇದು ಯುದ್ಧದಿಂದ ಆಗೋ ಕೆಲಸ ಅಲ್ಲ, ಯುಕ್ತಿಯಿಂದ ಆಗೋ ಕೆಲಸ. ಕಾನೂನು ಪ್ರಕಾರ ಪಲ್ಲವಿಗೆ ಅನು ಮೇಲೆ ಹಕ್ಕಿರೋ ಜಾಸ್ತಿ. ಆಮೇಲೆ ನನಗೆ ಅದ್ ಹೆಂಗ ಆಕಿಗೆ ಆ ಹಕ್ಕು ಬರ್ತೈತಿ? ಆಕಿ ಏನು ನನ್ ಮೊಮ್ಮಗಳನ್ನ ಹಡ್ದವಳೇನು? ಹೆಸರಿಗಷ್ಟೇ ಆಕಿ ಅನ್ನುಗ್ ತಾಯಿ. ಹೆತ್ತಿರೋದು ನನ್ ಮಗಳು ಅನುಪಮ ಮಗಳದಾಳ. ನಿನಗೂ ಅನುಪಮಗೂ ಹುಟ್ಟಿರೋ ಕೂಸು. ಆ ಪಲ್ಲವಿಗೆ ಹಕ್ ಹೆಂಗ್ ಬರ್ತೈತಿ? ಅದು ಹಾಗಲ್ಲ ಭೀಮಾಂಬಿಕಾ ಅವ್ರೆ. ಕಾನೂನು ಪ್ರಕಾರ ಮೊದಲನೇ ಹೆಂಡತಿ ಪಲ್ಲವಿ. ನಾನು ಮೊದಲು ತಾಳಿ ಕಟ್ಟಿರೋದೇ ಪಲ್ಲವಿಗೆ. ಮೊದಲನೇ ಹೆಂಡತಿ ಬದುಕಿದಾಗಲೇ ನಾನು 2ನೇ ಮದುವೆ ಆದೆ ಅಂದರೆ ಕಾನೂನು ಪ್ರಕಾರ ತಪ್ಪಾಗುತ್ತೆ. ಹಾಗಾಗಿ ಅನುನ ಅನುಪಮ ಮಗು ಅಂತ ಹೇಳಂಗಿಲ್ಲ, ನಂದು ಪಲ್ಲವಿ ಮಗು ಅಂತಲೇ ಹೇಳಬೇಕು. ಮತ್ತ ಅನುನ ಹೆಂಗ್ ಪಡ್ಕೋತಿ? ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಅನು ಈಗ ಪಲ್ಲವಿನ ಅಮ್ಮ ಅಂತ ಒಪ್ಕೊಂಡಿದ್ದಾಳೆ. ಪಲ್ಲವಿನ ಬೇಕು, ನಾನೂ ಬೇಕು ಅಂತ ಮನಸ್ಥಿತಿಯಲ್ಲಿದ್ದಾಳೆ. ಮೊದಲು ಅವಳನ್ನ ಬದಲಾಯಿಸ್ಬೇಕು. ಪಲ್ಲವಿನ ಅಷ್ಟು ಪ್ರೀತಿ ಮಾಡಕತ್ತಲ್ಲೇನು? ಪ್ರೀತಿನ ಅಮ್ಮ ಅಂದರೆ ಜೀವನ ಇಟ್ಕೊಂಡಿದ್ದಾಳೆ. ಅವಳನ್ನೆಲ್ಲ ಕರೆಸಿ ನಿಮ್ಮಲ್ಲಿ ಯಾರು ಬೇಕು ಅಂದರೆ ಪಲ್ಲವಿನೇ ಬೇಕು ಅಂತಾಳೆ.